ನೋಡಿ ಇದು ನಮ್ಮ ತೋಟದ ಅಡಿಕೆ. ಒಮ್ಮೆ ಎಷ್ಟು 2 ಸಲದ್ದು ತೆಗ್ದಾಯ್ತು, ಇನ್ನೊಂದು ಸಲದುಂಟು. ಹಣ್ಣಾಗ್ಬೇಕಷ್ಟೇ. ಮತ್ತೆ ಇಲ್ಲಿ ಗೊಬ್ಬರ ಇದ್ದಾರೆ ಅಡಿಕೆಗೆ ಹಾಕ್ಲಿಕ್ಕೆ, ಅಂದ್ರೆ ಅದು ವರ್ಷದಲ್ಲಿ 2 ಸಲ ಹಾಕ್ಬೋದು. ಈಗ ಒಂದ್ಸಲ ನಮ್ಮದು ಇದು ಅಡಿಕೆ ಎಲ್ಲ ತೆಗ್ದಾಗಿದೆ, ಹಾಗೆ ಈಗ ಅಡಿಕೆ ತೆಗ್ದು ಇನ್ನೊಂದ್ಸಲ ಉಂಟು. ಹಾಗೆ ಈಗ ಡಿಸೆಂಬರ್, ಜನವರಿ, ನವೆಂಬರ್ ಟೈಮಲ್ಲಿ ಎಲ್ಲ ಅಡಿಕೆಗೆ ಗೊಬ್ಬರ ಹಾಕ್ತಾರೆ. ನಾವು ಈಗ ತೋರಿಸುವ ಅಕ್ಷಯ ಸಮೃದ್ಧಿ ಅವರದ್ದು ಗೊಬ್ಬರ ಉಂಟಲ್ಲ, ಎಲ್ಲದಕ್ಕೆ ಆಗ್ತದೆ. ಅಡಿಕೆಗೆ ಮೀನ್ ಹಾಗೆ ಹಾಕ್ಬೋದು, ಒಳ್ಳೆಯ ಇದು ಬರ್ತದೆ. ಎಂತ ಅಡಿಕೆ ಆಗ್ತದೆ. ನಾವು ಸರಿಯಾಗಿ ಗೊಬ್ಬರ ಹಾಕ್ಲೇಬೇಕು, ಎಲ್ಲ ಗಿಡಗಳಿಗೂ ಹಾಕ್ಲೇಬೇಕು. ಮತ್ತೆ ಇದು ಆರ್ಗ್ಯಾನಿಕ್ ಗೊಬ್ಬರ, ಅಂದ್ರೆ ಸಾವಯವ ಗೊಬ್ಬರ. ಹಾಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಯಾವುದು ಕೂಡ ಇರುವುದಿಲ್ಲ. ಹಾಗೆ ಮಣ್ಣಿಗೆ ಹಾಕಿದ್ರೆ ಮಣ್ಣಲ್ಲಿರುವ ಎರೆಹುಳ ಎಲ್ಲ ಸಾಯುವುದಿಲ್ಲ. ಒಳ್ಳೆಯ ಆರ್ಗ್ಯಾನಿಕ್ ಗೊಬ್ಬರ. ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಗೊಬ್ಬರವನ್ನು ತಗೊಳ್ಬೋದು. ನಂಬರ್ ಕೊಟ್ಟಿರ್ತೇವೆ, ಹಾಗೆ ಅವರು ನಿಮಗೆ ಮನೆಗೆ ತಲುಪಿಸ್ತಾರೆ. ಒಳ್ಳೆದುಂಟು ಗೊಬ್ಬರ. ಈಗ ನಾವು ಹೇಗೆ ಅದನ್ನು ಗೊಬ್ಬರ ಹಾಕುದು ಅಂತ ನಿಮಗೆ ತೋರಿಸ್ತೇವೆ. ನಮ್ಮ ಕೆಳಗಿನ ತೋಟಕ್ಕೆ ಈಗ ತಕೊಂಡು ಹೋಗುದು. ಹಾಗೆ ಹೋಗುವ ಅಲ್ಲಿಗೆ ಹಾಕಿ ಬರುವ. ಮತ್ತೆ ಇಲ್ಲಿಗೆ ಫಸ್ಟ್ ಅಲ್ಲಿಗೆ ಈಗ 25 kg ಉಂಟು. ಮತ್ತೆ ನೀವು ಆರ್ಡರ್ ಮಾಡಿದ ನಂತರ 1 ವಾರದಲ್ಲಿ ತಲುಪಿಸ್ತಾರೆ ಮನೆಗೆ. ಅಕ್ಷಯ ಸಮೃದ್ಧಿ ಗೊಬ್ಬರ, ಸಾವಯವ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ಅಂತ ಹೇಳ್ತೇವಲ್ಲ, ಅದುವೇ 2007ರಿಂದ ಶುರುವಾಗಿದೆ ಅವರ ಕಂಪನಿ. ಹಾಗೆ ಎಲ್ಲ ಕಡೆ ಎಲ್ಲ ಕೊಡ್ತಾ ಇದ್ದಾರೆ ಈ ಗೊಬ್ಬರವನ್ನು. ಹಾಗೆ ನಮಗೆ ಕೂಡ ತಂದಿದ್ದೇವೆ, ಹಾಗೆ ಹಾಕುವ ಅಂತ ಹೇಳಿ. ಇದು ಒಳ್ಳೆಯ ಗೊಬ್ಬರ ಉಂಟು. 16 ಪೋಷಕಾಂಶಗಳನ್ನು ಹೊಂದಿರುವ ಈ ಗೊಬ್ಬರ, ಕುರಿ ಗೊಬ್ಬರ, ದನ ಗೊಬ್ಬರ, ಮತ್ತೆ ಕೋಳಿ ಗೊಬ್ಬರ, ಹಾಗೆ ಎಲ್ಲ ರೀತಿಯ ಗೊಬ್ಬರವನ್ನು ಸೇರಿಸಿ ಮಾಡಿದಂತಹ ಒಂದು ಗೊಬ್ಬರ. ಹಾಗೆ ಅಡಿಕೆ ಗಿಡಗಳಿಗೆಲ್ಲ ಒಳ್ಳೇದಿದು, ಅಂದ್ರೆ ಎರೆಹುಳ ಎಲ್ಲ ಸಾಯೋದಿಲ್ಲ. ಮತ್ತೆ ಈ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಅಡಿಕೆಗೆ ಬೇಕಾದಂತಹ ಪೋಷಕಾಂಶಗಳು ಇದರಲ್ಲಿ ಉಂಟು, ಈ ಗೊಬ್ಬರದಲ್ಲಿ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ತಕೊಳ್ಬಹುದು. ನೋಡಿ, ಈ ರೀತಿ ಎರೆಹುಳ ಎಲ್ಲ ಉಂಟು. ನೋಡಿ, ನಮ್ಮ ತೋಟದಲ್ಲೆಲ್ಲ ಉಂಟು ಎರೆಹುಳ. ಇದೆಲ್ಲ ಇರ್ಬೇಕು, ಅದು ಇದ್ರೇನೆ ಅಡಿಕೆ ಹಾಗೆ ಯಾವ್ದಾದ್ರು ಬೆಳೆಗಳೆಲ್ಲ ಚಂದ ಬರುದು. ನೋಡಿ, ಈ ರೀತಿ ಉಂಟು ಗೊಬ್ಬರ. ಇದನ್ನು ಕೈಯಲ್ಲೆಲ್ಲ ಮುಟ್ಬೋದು, ಎಂತ ತೊಂದರೆ ಇಲ್ಲ, ಕೆಮಿಕಲ್ ಇಲ್ಲ ಅಲ್ಲ, ಹಾಗೆ ಒಳ್ಳೆಯ ಗೊಬ್ಬರ. ನೋಡಿ, ಈ ರೀತಿ ಅದನ್ನು ಇದು 1 ವರ್ಷ ಇರ್ತದೆ, ಎಂತ ಹಾಳಾಗುದಿಲ್ಲ ತಂದ್ರೂ ಕೂಡ. ಹಾಗೆ ಇದನ್ನು 1 ಗೋಣಿ 40 kg ಬರ್ತದೆ. ಹಾಗೆ ನಿಮ್ಗೆ ಬೇಕಾದ್ರೆ ಇದನ್ನು ಹಾಕ್ಬೋದು, ಎಲ್ಲ ಗಿಡಗಳಿಗೆ ಆಗ್ತದೆ. ಹೂವಿನ ಗಿಡ, ತರಕಾರಿ, ಅಡಿಕೆ, ಮತ್ತೆ ಯಾವ್ದೆಲ್ಲ ಇರ್ತದಲ್ಲ ನಿಮ್ಮ ತೋಟದಲ್ಲಿ ಅದು. ಹಾಗೆ ನೋಡಿ, ಈ ರೀತಿ ನಾವು ಸೈಡ್ ಎಲ್ಲ ಸ್ವಲ್ಪ ಗುಂಡಿ ತೆಗೆದು ಸೈಡಿಗೆ ಈ ರೀತಿ ಹಾಕುದು. 1 ವರ್ಷದ ಗಿಡಕ್ಕೆ 1 kg ಹಾಕ್ಲಿಕ್ಕೆ, 2 ವರ್ಷದ ಗಿಡಕ್ಕೆ 2 kg ಗೊಬ್ಬರ, 3 ವರ್ಷದ ಗಿಡಕ್ಕೆ 3 kg, 4 ವರ್ಷದ ಗಿಡಕ್ಕೆ 4 kg, ಮತ್ತೆ 4 ವರ್ಷ ಮತ್ತೆ ಅದಕ್ಕಿಂತ ಮೇಲಿನ ಎಲ್ಲಾ ಗಿಡಗಳಿಗೆ 4 kg ಹಾಕ್ಲಿಕ್ಕೆ. ಇದು ನಮ್ಮದು 5 ವರ್ಷದ ಗಿಡ. ಹಾಗೆ ನಾವು ಇದಕ್ಕೆ 4 kg ಹಾಕ್ತೇವೆ. ನಮ್ಮ ಮನೆಯಲ್ಲಿ 45 ವರ್ಷದ ಅಡಿಕೆ ಗಿಡ ಕೂಡ ಉಂಟು, ಅದಕ್ಕೆ ಕೂಡ 4 kg ಹಾಕ್ಲಿಕ್ಕೆ. ನೋಡಿ, ಈ ರೀತಿ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿದ್ರೆ ಆಯ್ತು. ಹಾಗೆ ಈಗ ಇಡ್ಬೋದು. ಮತ್ತೆ ನೀರು ಹಾಕ್ಬೇಕು, ದಿನಕ್ಕೆ 1 ಹೊತ್ತು ನೀರು ಹಾಕಿದ್ರೆ ಒಳ್ಳೆಯ ಫಸಲು ಬರ್ತದೆ. ಹಾಗೆ ನ್ಯಾಚುರಲ್ ಆದ ಒಳ್ಳೆಯ ಪೋಷಕಾಂಶಗಳು ಇದ್ರಲ್ಲಿ ಉಂಟು. ಮತ್ತೆ ಯಾರಿಗಾದ್ರೂ ಈ ಗೊಬ್ಬರ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ತಂದು ತಲುಪಿಸ್ತಾರೆ. ನಮಗೆ ಸಹ ಅವರು ತಂದೆ ಕೊಟ್ಟದ್ದು. ಹಾಗೆ ಎಲ್ಲ ಕರ್ನಾಟಕದ ಎಲ್ಲ ಪ್ಲೇಸಿಗೆ ಡೆಲಿವರಿ ಉಂಟು. ಹಾಗೆ ಆರ್ಡರ್ ಮಾಡಿ ಒಂದು 5ರಿಂದ 7 ದಿನದಲ್ಲಿ ನಿಮಗೆ ಮನೆಗೆ ತಲುಪಿಸ್ತಾರೆ. ಹಾಗೆ ಒಳ್ಳೇದುಂಟು. ಅದರದ್ದು ಇದು ಕೆಮಿಕಲ್ ಇಲ್ಲದ ಇದು ಗೊಬ್ಬರವನ್ನೇ ಹಾಕಬೇಕು ಗಿಡಗಳಿಗೆ, ಆದ್ರೆ ಮಾತ್ರ ನಮ್ಗೆ ಒಳ್ಳೆಯ ಇದು ಫಸಲ್ ಸಿಗ್ತದೆ, ಅಡಿಕೆಲ್ಲ ಆಗ್ತದೆ. ಈಗ ಬೆಳಿಗ್ಗೆ ಬಿಟ್ಟಾಗಿದೆ ನೀರು. ಹೌದು, ಸಂಜೆ ಒಮ್ಮೆ ಬಿಡ್ಲಿಕ್ಕೆ ಉಂಟು. ಗೊಬ್ಬರ ಹಾಕಿದೆ. ಗೊಬ್ಬರ ಹಾಕಿದ ನಂತರ ಒಂದು ನೀರು ಮಾತ್ರ ಹಾಕ್ಬೇಕು. ನೀರು ಹಾಕಿದ್ರೆ ಸಾಕು. ಮಳೆಗಾಲದಲ್ಲಿ ಆಗ ನೀರು ಬೀಳ್ತಾ ಇಲ್ಲ, ಈಗ ನೀರಿಲ್ಲಲ್ಲ, ನೀರು ಮಳೆ ಇಲ್ಲಲ್ಲ, ಹಾಗೆ ನೀರು ಹಾಕಿದ್ರೆ ಆಯ್ತೊಮ್ಮೆ. ಹಾಗೆ 1 ಹೊತ್ತು ನೀರು ಕೂಡ ಹಾಕಿದ್ರೆ ಆಯ್ತು. ಮಳೆಗಾಲದಲ್ಲೆಲ್ಲ ಕಡಿಮೆ. ಹಾಗೆ ವರ್ಷದಲ್ಲಿ 2 ಸಲ ಇದನ್ನು ಹಾಕ್ಬೋದು, ಮಳೆ ಬರೋ ಮುಂಚೆ ಮತ್ತೆ ಮಳೆಯ ನಂತರ. ಈಗ ನಾವು ಇದು ತೆಗ್ದಿದ್ದೇವಲ್ಲ ಅಡಿಕೆಲ್ಲ, 1 ಸಲ 2 ಸಲ ತೆಗ್ದಾಯ್ತು. ಹಾಗೀಗ ಈ ಸಮಯದಲ್ಲಿ ಹಾಕುವ ಟೈಮ್ ಗೊಬ್ಬರ ಎಲ್ಲ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಹಾಕಿ, ಒಳ್ಳೆಯ ಇದು ಅಡಿಕೆ ಎಲ್ಲ ಆಗ್ತದೆ. ಮೇಲೆ ಹತ್ತಿದೆ. ಈಗ ಸ್ವಲ್ಪ ನಾವು ಗೊಬ್ಬರ ಹಾಕಿ ಆಯ್ತು, ಇನ್ನು ಸ್ವಲ್ಪ ಗೊಬ್ಬರ ಹಾಕ್ಲಿಕ್ಕೆ ಉಂಟು. ನಾವು ದಕ್ಕೆಗೆ ಬಂದದ್ದು ಮೀನು ತರಲಿಕ್ಕೆ ಅಂತ ಹೇಳಿ. ಹಾಗೆ ಬೆಳಿಗ್ಗೆ ಹೊರಟದ್ದು. ಬೆಳಿಗ್ಗೆ 8 ಗಂಟೆ. ನೋಡಿ, ಇವರು ಮಾಡುವ ಕೆಲಸ ನೋಡಿ. ನಾವು ಹೋಗ್ತಿರುವಾಗ ನಮ್ಗೆ ಇವರು ನೋಡ್ಲಿಕ್ಕೆ ಸಿಕ್ಕಿದ್ರು. ಹಾಗೆ ಜೀವನ ಮಾಡ್ಬೇಕಾದ್ರೆ ನಮ್ಗೆ ಯಾವ ಕೆಲಸ ಕೂಡ ಮಾಡ್ಬೋದು. ನೋಡಿ, ನಮ್ಗೆ ಈಗ ನಾವು ಹೋಗ್ತಿರುವಾಗ ನಮ್ಗೆ ಇವರು ಹೋಗುದು ಕಂಡಿದೆ. ಅಂದ್ರೆ ಇದು ಬಾಟಲ್ ಅನ್ನೆಲ್ಲ ಹೆಕ್ಕಿ ಇದು ಗೋಣಿಯೊಳಗೆ ಹಾಕಿ ಮಾಡುವಂತ ಕೆಲಸ. ಹಾಗೆ ನೋಡಿ, ಈ ರೀತಿ ರೋಡ್ ಸೈಡ್ ಎಲ್ಲ ಕೆಲವರು ಬಿಸಾಡ್ತಾರಲ್ಲ, ಅದನ್ನೆಲ್ಲ ಅವರು ಹೆಕ್ಕಿ ಕೆಲಸ ಮಾಡುದು. ನೋಡಿ, ಅವರು ಜೀವನ ಮಾಡ್ಬೇಕಾದ್ರೂ ಯಾವ ಕೆಲಸ ಕೂಡ ಆಗ್ತದೆ ಅಂತ ಹೇಳೋದಕ್ಕೆ ಇದುವೇ ಉದಾಹರಣೆ. ನೋಡಿ, ಅವರು ಬಾಟಲ್ ಅನ್ನ, ಅದು ಫುಲ್ ಗೋಣಿಯಲ್ಲಿ ಬಾಟಲ್ ಇರೋದಾಗಿರ್ಬೋದು. ನೋಡಿದ್ರಲ್ಲ, ಅವರು ಬಾಟಲ್ ಎಕ್ಕಿಕೊಂಡೇ ಹೋಗುದು.
ಬಾಟಲ್ ಹೆಕ್ಕಿ ಅದು ಅವರಿಗೆ ಬೇರೆ ಕೆಲಸ ಎಲ್ಲ ಇರುವುದಿಲ್ಲ ಅಲ್ಲ, ಹಾಗೆ ಬಾಟಲನ್ನೆಲ್ಲ ಹೆಕ್ಕಿ ಅದರಲ್ಲಿ ಬಂದ ಹಣ ಅವರು ತಗೊಳ್ತಾರಂತೆ. ಹಾಗೆ ಅವತ್ತೊಂದ್ಸಲ ಇದು ಹೇಗೆ ನನಗೆ ಗೊತ್ತದಂತ ಹೇಳಿದರೆ, ಒಂದ್ಸಲ ಬೀಚ್ ಸೈಡ್ ನಾವು ಹೋಗಿದ್ದೆವು. ಆಗ ಅವರು ಕೇಳಿದರು, ನಾನು ಕೇಳಿದವರಲ್ಲಿ ಅವ್ರು ಹೀಗೆ ಹೆಕ್ತಾ ಇದ್ರು. ಅವ್ರು ಯಾರು ಬೆಳಗಾವಿಯವರು ದೂರದವರು ಸೇಲ್ ಮಾಡ್ತಿದ್ದದ್ದು. ಅವರಲ್ಲಿ ಕೇಳಿದ್ದು, ಯಾಕಿದ್ರು ಎಂಥ ಇದರಲ್ಲಿ ಗೋಣಿಯಲ್ಲಿ ಉಂಟು, ಎಂಥ ವಿಷಯ ಎಂತ ಅಂತೇಳಿ. ಆಗ ಅವರು ಹೇಳಿದರು, ಎಂಥದ್ದು ಕೆಲಸ ಬೇಕಲ್ಲಮ್ಮ ಅಂತ ಹೇಳಿ ಅಂತ ಬಾಟಲ್ ಎಲ್ಲ ಬಿಸಾಡಿದ್ದನ್ನೆಲ್ಲ ಹೆಕ್ಕಿ ಅವರಿಲ್ಲಿಗೂ ಕೊಡುದಂತೆ. ನಾವು ಅಲ್ಲಿ ದಕ್ಕಿಗೆ ಸ್ವಲ್ಪ ಹೋಗಿ ಬಂದೆವು. ಅಲ್ಲಿ ಸ್ವಲ್ಪ ಹೋಗಿ ಸೀದಾ ಬಂದದಷ್ಟೆ. ಇಲ್ಲಿ ನೀರು ನೋಡಿ, ಚರಂಡಿ ನೀರಾಗಿ ನೋಡಿ, ನೀರು ಅದರಲ್ಲಿ ನಿಂತಿದೆ. ಸೊಳ್ಳೆಲ್ಲ ಆಗ್ಬೋದಲ್ಲ ಜಾಸ್ತಿ. ಅಲ್ಲಿ ಇಂಥದ್ದು ಬಿಯರ್ ಬಾಟಲ್ ಬಿಸಾಡಿದ್ದಾರೆ. ಅದಕ್ಕಿಂದ ನಾವು ಅಕ್ಕನ ಮನೆಗೆ ಹೋದೆವು. ಹಾಗೆ ನಾವು ಬರುವಾಗಲೇ ಮನೆಯಿಂದ ಮಾಡಿದ ಇದು ಪುಂಡಿ ಬ್ರೇಕ್ಫಾಸ್ಟ್ ಉಂಟಲ್ಲ, ಅದನ್ನೇ ತಂದೆವು. ಹೇಗೂ ಅಲ್ಲಿ ಮತ್ತೆ ಲೇಟ್ ಆಗ್ತದೆ ಅಂತ ಹೇಳಿ ಹಾಗೆ ನಾವು ಅಲ್ಲಿ ಮನೆಯಿಂದಲೇ ಬ್ರೇಕ್ಫಾಸ್ಟ್ ಅನ್ನು ತಂದದ್ದು. ಅದು ಮತ್ತೆ ಮೀನಿನ ಅಗಸಿ. ಹಾಗೆ ಬೆಳಿಗ್ಗೆ ನಮಗೆ ತಿಂಡಿಗೆ ಇದು ಆದ ನಂತರ ಇಲ್ಲಿ ಕಾಫಿ ಎಲ್ಲ ರೆಡಿ ಮಾಡಿ ಮತ್ತೆ ನಾ ಅಕ್ಕ ಮತ್ತೆ ನಾವೆಲ್ಲ ಸೇರಿ ಮನೆಗೆ ಬಂದದ್ದು. ಮತ್ತೆ ಅಲ್ಲಿ ಹೋಗಿ ರೆಡಿ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗ್ತದೆ ಅಲ್ಲ, ಅದಕ್ಕೆ ನಾವು ಮನೆಯಲ್ಲಿ ಮಾಡಿದ್ದು ಹೆಚ್ಚು ಮಾಡಿದ್ದೇ ಇತ್ತು. ಹಾಗೆ ಅದನ್ನ ತಗೊಂಡು ಹೋದದ್ದು. ಹಾಗೆ ಸ್ವಲ್ಪ ಹೊತ್ತಲ್ಲಿ ನಾವು ಅಲ್ಲೆಲ್ಲ ಇದ್ದು ಮತ್ತೆ ಮಾವ ಮನೆಯಿಂದ ಹೊರಡಿದ್ದು. ಇದು ಕೃಷಿ ಮೇಳದಿಂದ ತಂದ ಬುಟ್ಟಿ ಅಂತ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಬುಟ್ಟಿ ಎಲ್ಲ ಇರ್ತದೆ. ಕೆಲವೊಂದು ಇದು ಇಡ್ಲಿ ಎಲ್ಲ ಮಾಡ್ತಾರೆ ಇಂಥದ ಬುಟ್ಟಿಯಲ್ಲಿ. ಚಿಕ್ಕ ಚಿಕ್ಕ ಬುಟ್ಟಿ ಎಲ್ಲ ಸೇಲಿಗೆ ಇರ್ತದಲ್ಲ ಕೃಷಿ ಮೇಳದಲ್ಲೆಲ್ಲ, ಅಲ್ಲಿಂದ ತಂದದವಳು. ಹಾಗೆ ಇದು ಡ್ರೈ ಫ್ರೂಟ್ಸ್ ಬಾಟಲಲ್ಲಿ ಹಾಕಿಟ್ಟಿದ್ದಾಳೆ. ಹಾಗೆ ನಾವು ಅಲ್ಲಿಂದ ಎಲ್ಲ ಅವಳ ಇದು ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ಅಲ್ಲಿ ಮನೆಯಿಂದ ಹೊರಡಿ ನೆಕ್ಸ್ಟ್ ನಾವು ಹೋದದ್ದು ಮೀನು ತರಲಿಕ್ಕೆ. ಈ ರೀತಿಯ ಮಣ್ಣಿನ ಪಾತ್ರೆಗಳು ರೋಡ್ ಸೈಡ್ ಎಲ್ಲ ಮಾರಿಕೊಂಡಿತ್ತು, ಕಪ್ಪಿದ್ದು ಮತ್ತೆ ಇದು ಪಳಗಿಸದ್ದು. ಹಾಗೆ ಅಲ್ಲಿಂದ ಸ್ವಲ್ಪ ಮೀನು ತಗೊಳ್ಳಿಕ್ಕಿತ್ತು. ಹಾಗೆ ನಾವು ಅಲ್ಲಿ ಹೋಗಿದ್ದೆವು. ಒಣ ಮೀನು ಮತ್ತೆ ಹಸಿ ಮೀನು ಎಲ್ಲ ಕೂಡ ಇತ್ತು. ಮತ್ತೆ ಅಲ್ಲೊಂದು ಬೆಕ್ಕಿತ್ತು ನೋಡಿ. ಹಾಗೆ ನಮ್ಮ ಬೆಕ್ಕಿಗೂ ಹೀಗೂ ತಗೊಳ್ಳಿಕ್ಕಿತ್ತು. ಹಾಗೆ ಒಂದು ಅವರಿಂದ ಕೇಳಿ ಒಂದು ತಕೊಂಡು ಹಾಕಿ ಮತ್ತೆ ನಾವೊಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಮ್ಮ ಬೆಕ್ಕಿಗೆ ಮತ್ತೆ ಆ ಬೆಕ್ಕಿಗೆ ಕೂಡ ಹಾಕಿದೆವು. ಮತ್ತೆ ಅಲ್ಲೆಲ್ಲ ನೋಡಿ ಈ ರೀತಿಯ ಬರ್ಡ್ಸ್ ಉಂಟು ನೋಡಿ. ಮೀನೆಲ್ಲ ಇದ್ದ ಕಡೆ ಈ ರೀತಿಯ ಹಕ್ಕಿಗಳೆಲ್ಲ ಇರ್ತದೆ. ಅದು ಮೀನು ತಿನ್ಲಿಕ್ಕೆ ಬರುವುದಾಗಿರ್ಬೋದು. ಹಾಗೆ ತುಂಬಾ ಉಂಟು ಅಲ್ಲಿ ಸೈಡಲ್ಲಿ ಇತ್ತು. ದಕ್ಕೆಯಲ್ಲ ಇದು. ಫಸ್ಟ್ ಟೈಮ್ ತಗೊಂಡದ್ದು ಮೀನು. ಅದೊಂದು ರೀತಿಯಲ್ಲಿ ಆಯಿಲ್ ಅಂದ್ರೆ ಎಣ್ಣೆ ಅಂಶ ಸ್ವಲ್ಪ ಈ ಮೀನು ನೋಡಿ, ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇರಬೇಕು. ಹಾಗೆ ಈ ಮೀನು ಟೇಸ್ಟ್ ಉಂಟು, ಆದರೆ ಇದಕ್ಕೆ ಗ್ರೇವಿಗೆ ಒಳ್ಳೆ ಟೇಸ್ಟ್ ಇರುವುದಿಲ್ಲ. ಫ್ರೈಗೆ ಒಳ್ಳೆ ಟೇಸ್ಟ್ ಇರ್ಬೋದು. ನಾವು ಮಾಡಿದ್ದು ಗ್ರೇವಿ, ಹಾಗೆ ಗ್ರೇವಿ ಟೇಸ್ಟ್ ಇಲ್ಲ, ಮೀನು ಟೇಸ್ಟ್ ಇತ್ತು. ಅಣ್ಣ ಇದೊಂದು ತಗೊಳ್ತೇನೆ, ಮತ್ತೆ ಮೈನಸ್ ಮಾಡಿ ಬೇಕಿದ್ರೆ. ತಿಂತದೆ ಮೊಟ್ಟೆ ಅಂತದಲ್ಲ ಮೊಟ್ಟೆ. ಮೀನು ತಗೊಂಡಾಯ್ತು, ಹೋಗ್ತಾ ಇದ್ದೇವೆ. ಅದು ಇದಕ್ಕೆ ತಗೊಳ್ಳೋಣ. ಬಾಟಲ್ ಬೇಡಲ್ಲ, ಮಣ್ಣಿದ್ದು ಬಾಟಲ್. ಮೀನು ಟಿಂಕುಗೆ ಮೀನು. ಈಗ ಹೋಗಿ ಬಂದೆವು. ಬೆಕ್ಕಿಗೆ ಮೀನು ಹಾಕಿ ಆಯ್ತು. ಇದೆಲ್ಲ ಅವಳು ತಂದದ್ದು. ಮತ್ತೆ ಇದು ಮೀನು ಇದೆಲ್ಲ ಹಾಕಿ, ಅದರಲ್ಲಿ ಬಕೆಟ್ ಹಾಕಿ ತಂದದ್ದು.
ಅದು ಐಸ್ ಎಲ್ಲ ಉಂಟು. ಇದು ಆರೆಂಜ್ ಕಲರ್ ಇರೋದು ಬೆಕ್ಕಿಗೆ, ಬೂತಾಯಿ ಸ್ವಲ್ಪ ಹಾಗೆ 10 ರೂಪಾಯಿ ಕೊಟ್ಟು ತಂದದ್ದು. 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟದ್ದು, ಅಂದ್ರೆ ಅವರು ಹಾಕ್ಲಿಕ್ಕೆ ಹೇಳಿದ್ದು ಬೆಕ್ಕಿಗೆ ಅಂತ ಹೇಳಿ. ನಾವು ಅಲ್ಲಿ ಫಸ್ಟ್ ಅಂದ್ರೆ ತುಂಬಾ ಸಲ ಹೋಗುದಿಲ್ಲ ಅಲ್ಲ, 10 ರೂಪಾಯಿಗೆ ಇಷ್ಟು ಕೊಟ್ರು. 3-4 ಬೆಕ್ಕಿಗೆ ಹಾಕಿ. ಎಂತ ಮೀನು? ತೇಡೆ ಅಲ್ಲ, ತೇಡೆ ಮೀನು ತಂದಿದ್ದೇವೆ. ಇದು ಕಾಯಿಸಿದ ತಿಂಡಿ. ಎಂತ ತಿಂಡಿ ಇದು? ಇದು ನೋಡಿ ಬಟಾಣಿ ತಂದದ್ದು. ಯಾಕೆ ಈ ರೀತಿ ಇದು ಗ್ರೀನ್ ನೋಡಿ, ತುಂಬಾ ಗ್ರೀನ್. ಅಲ್ಲಿ ಇರ್ಲಿಲ್ಲ ನನಗೆ, ಅರ್ಜೆಂಟಿಗೆ ಪದಾರ್ಥಕ್ಕೆ ಹಾಕ್ಬೇಕು ಈಗ. ಇಷ್ಟು ಗ್ರೀನ್ ಎಂತ ಅಂತ ಗೊತ್ತಿಲ್ಲ. ಹಸಿರುಂಟು ತುಂಬಾ. ಕಲರ್ ಆಗಿರ್ಬೋದು. ಇಷ್ಟು ಹಸಿರು ನಾವು ತಂದು ಇಷ್ಟವರೆಗೆ ತಂದದ್ದು ಅದು ನೀರಲ್ಲಿ ಹಾಕಿದ್ರೆ ನೆನಪಿಲ್ಲ. ಈಗ ಉಂಟು ಒಳಗೆ ಕೂಡ ಹಸಿರು ಉಂಟು. ಹಸಿರು ಬಟಾಣಿ ಇರ್ಬೋದು, ಗೊತ್ತಿಲ್ಲ. ಇಷ್ಟು ಡಾರ್ಕ್ ಇರ್ಬೋದಾ? ಕಲರ್ ಹೋಗುದಿಲ್ಲ. ಚಾಕ್ಲೇಟ್ ತಂದಾಳೆ. ಇದನ್ನ ನೋಡಿ, ಈ ಚಾಕ್ಲೇಟ್ ನೋಡಿ, ನಾವು ಚಿಕ್ಕ ಇರುವಾಗ ತಿಂತಿದ್ದೆವು. ಕಾಯಿನ್ ರೀತಿಯಲ್ಲಿ ಬರ್ತದಲ್ಲ ಆ ಚಾಕ್ಲೇಟ್. ಇಷ್ಟೆಲ್ಲ ಉಂಟಲ್ಲ, ನಾನು ಇದನ್ನು ಯಾವುದನ್ನು ತಿನ್ನೋದಿಲ್ಲ. ಚಾಕ್ಲೇಟ್ ಅದು ಇದು ಉದ್ದ ತಿಂತಿದ್ದೆ, ಈಗ ತಿನ್ನೋದಿಲ್ಲ. ಜಪ್ಪುತ್ತದೆ ಆದ್ರೆ ಬೇಡ ಅಂತ ಹೇಳಿ. ತಿಂದ್ರೆ ಅಪರೂಪ ಒಂದೇನ ತಿಂತೇನೆ ಅಷ್ಟೆ. ಚಿಕ್ಕ ಇರುವಾಗ ಮಾತ್ರ. ಹೌದು, ಈಗಿರುವಾಗ ಯಾವುದು ಬೇಡ. ಚಿಕ್ಕ ಇರುವಾಗ ಚಾಕ್ಲೇಟ್ ಬೇಕು, ಈ ಚಾಕ್ಲೇಟ್ ಬೇಕು ಅಂತ ಹೇಳಿ. ಈಗ ತಿನ್ನುವುದೇ ಇಲ್ಲ ಯಾವುದಿದ್ರು.